ನಮಸ್ಕಾರ ಸ್ನೇಹಿತರೆ, ಆಧಾರ್ ಕಾರ್ಡ್ ಇರುವಂತವರು ಪ್ರತಿಯೊಬ್ಬರು ಈ ವಿಡಿಯೋನ ಕೊನೆವರೆಗೂ ನೋಡಿ. ಇದು ಯಾಕಂದ್ರೆ ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ ಆಗಿದೆ. ಆಧಾರ್ ಕಾರ್ಡ್ ಇರುವಂತಹ ಪ್ರತಿಯೊಬ್ಬರು ಈ ವಿಡಿಯೋನ ಕೊನೆವರೆಗೂ ನೋಡಬೇಕಾಗಿದೆ. ಯಾಕಂದ್ರೆ ಸ್ನೇಹಿತರೆ, ಆಧಾರ್ ಕಾರ್ಡ್ ಇದ್ದವರಿಗೆ ಕೆಲವೊಂದು ಹೊಸ ನಿಯಮಗಳಾದ್ರೆ ಬಂದಿದಾವೆ. ಅದ್ರ ಬಗ್ಗೆ ನಿಮ್ಗೆ ಈ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಆದ್ರೆ ಸಿಗುತ್ತೆ. ಆ ಒಂದು ಇನ್ಫಾರ್ಮೇಶನ್ ತಿಳಿದುಕೊಳ್ಳುವ ಮುನ್ನ ಎಲ್ಲರೂ ಚಾನಲ್ಗೆ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಟ್ಬಿಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದಿರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ. ಭಾರತದಲ್ಲಿ ಬಹುತೇಕ ಪ್ರತಿಯೊಬ್ಬ ವ್ಯಕ್ತಿಯು ಆಧಾರ್ ಕಾರ್ಡ್ ಹೊಂದಿರುವುದು ಕಡ್ಡಾಯವಾಗಿದೆ. ನೀವು ಬ್ಯಾಂಕಿಗೆ ಸಂಬಂಧಿಸಿದ ಕೆಲಸದಿಂದ ಹಿಡಿದು ಸರ್ಕಾರಿ ಯೋಜನೆಗಳ ಲಾಭ ಪಡೆಯಲು ಆಧಾರ್ ಕಾರ್ಡ್ ಬೇಕೇ ಬೇಕು. ಆದರೆ ಈಗ ನೀವು ಆಧಾರ್ ಕಾರ್ಡ್ ಮೂಲಕ ಮಾಡಲು ಸಾಧ್ಯವಿಲ್ಲದ ಎರಡು ವಿಷಯಗಳಿವೆ ಎಂದು ಇಲ್ಲಿ ಒಂದು ಇನ್ಫಾರ್ಮೇಶನ್ ಆದ್ರೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದೀಗ ಆಧಾರ್ ಕಾರ್ಡ್ಗೆ ಸಂಬಂಧಿಸಿದಂತೆ ಕೆಲ ನಿಯಮವನ್ನು ಬದಲಾಯಿಸಲಾಗಿದೆ. ಆದ್ದರಿಂದ ವಿಳಂಬವಿಲ್ಲದೆ ಈ ಎರಡು ಕಾರ್ಯಗಳು ಯಾವುವು ಎಂದು ತಿಳಿಯಿರಿ. ನೋಡಿ, ಈ ಒಂದು ಕೆಲಸಗಳಿಗೆ ಆಧಾರ್ ಅಗತ್ಯವಿದೆ. ಯಾವ ಯಾವ ಕೆಲಸಗಳಿಗೆ ಆಧಾರ್ ಕಾರ್ಡ್ ಬೇಕಾಗಿದೆ? ಸಿಮ್ ಕಾರ್ಡ್ ಪಡೆಯಲು ಬೇಕು, ಬ್ಯಾಂಕ್ ಖಾತೆ ತೆರೆಯಲು ಬೇಕಾಗುತ್ತೆ, KYC ಗಾಗಿ ಬೇಕು, ಸಬ್ಸಿಡಿ ತೆಗೆದುಕೊಳ್ಳಲಾದ್ರೆ ಬೇಕಾಗುತ್ತೆ, ಸರ್ಕಾರಿ ಕೆಲಸಗಳಿಗೆ ಮತ್ತು ಸರ್ಕಾರೇತರ ಕೆಲಸಗಳಿಗೆ ಇತ್ಯಾದಿ ನಿಮ್ಗೆ ಏನ್ ಬೇಕಾಗುತ್ತೆ ಅಂದ್ರೆ ಇದಕ್ಕೆಲ್ಲ ಒಂದು ಆಧಾರ್ ಕಾರ್ಡ್ ಆದ್ರೆ ಬೇಕಾಗುತ್ತೆ. ಈಗ ಹಾಗಾದ್ರೆ ಹೊಸ ನಿಯಮವೇನು ಅಂತ ನೀವೆಲ್ಲರೂ ಕೇಳೋದಾದ್ರೆ ಸ್ನೇಹಿತರೆ, ವಾಸ್ತವವಾಗಿ ಇಲ್ಲಿಯವರೆಗೆ ನೀವು ಆಧಾರ್ ಕಾರ್ಡ್ ಜೊತೆಗೆ ಆಧಾರ್ ಕಾರ್ಡ್ ದಾಖಲಾತಿ ಐಡಿಯನ್ನು ಅನೇಕ ವಿಷಯಗಳಿಗೆ ಬಳಸಬಹುದು. ಆಧಾರ್ ಕಾರ್ಡ್ ಅರ್ಜಿಯ ನಂತರ ನಿಮಗೆ ನೀಡಲಾಗುವ ಅದೇ ಐಡಿ ಇದು. ಆದ್ದರಿಂದ ನೀವು ನಿಮ್ಮ ಆಧಾರ್ ಕಾರ್ಡ್ ಇತ್ಯಾದಿಗಳನ್ನು ಡೌನ್ಲೋಡ್ ಮಾಡುತ್ತೀರಿ. ಆದರೆ ಈಗ ಈ ದಾಖಲಾತಿ ಐಡಿಯೊಂದಿಗೆ ನೀವು ಮಾಡಲು ಸಾಧ್ಯವಿಲ್ಲದ ಎರಡು ವಿಷಯಗಳಾದ್ರೆ ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತಿದ್ದೀನಿ. ನಿಯಮಗಳ ಪ್ರಕಾರ ನೀವು ಆಧಾರ್ ಕಾರ್ಡ್ ದಾಖಲಾತಿ ಐಡಿಯಿಂದ ಪಾನ್ ಕಾರ್ಡ್ ಪಡೆಯಬಹುದು. ಆದರೆ ಈಗ ಹೊಸ ನಿಯಮದ ಪ್ರಕಾರ ನೀವು ಪಾನ್ ಕಾರ್ಡ್ ಮಾಡಲು ದಾಖಲಾತಿ ಐಡಿಯನ್ನು ಬಳಸಲು ಸಾಧ್ಯವಿಲ್ಲ. ನೋಡಿ, ನೀವು ಇನ್ಮುಂದೆ ಪಾನ್ ಕಾರ್ಡ್ ಅನ್ನು ಮಾಡಲು ದಾಖಲಾತಿ ಐಡಿಯನ್ನು ಬಳಸಲು ನಿಮಗೆ ಸಾಧ್ಯವಾದ್ರೆ ಇಲ್ಲ ಇಲ್ಲಿ ಸ್ನೇಹಿತರೆ. ಅಂತಹ ಪರಿಸ್ಥಿತಿಯಲ್ಲಿ ಇನ್ನು ಮುಂದೆ ನೀವು ಆಧಾರ್ ಕಾರ್ಡ್ ದಾಖಲಾತಿ ಐಡಿ ಸಹಾಯದಿಂದ ಪಾನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಸಾಧ್ಯವೇ ಇಲ್ಲ. ಇದು ಒಂದು ಹೊಸ ನಿಯಮ ಆಗಿದೆ ಸ್ನೇಹಿತರೆ. ಬಂದಿರುವಂತಹ ಎರಡನೇ ಒಂದು ನಿಯಮ ಏನಂದ್ರೆ, ಇಂದಿನಿಂದ ITR ಸಲ್ಲಿಸಲು ನೀವು ದಾಖಲಾತಿ ಐಡಿಯನ್ನು ಬಳಸಲಾಗುವುದಿಲ್ಲ. ಆದರೆ ಈ ಮೊದಲು ITR ಭರ್ತಿ ಮಾಡಲು ಆಧಾರ್ ಕಾರ್ಡ್ ದಾಖಲಾತಿ ಐಡಿಯನ್ನು ಬಳಸಬಹುದಾಗಿತ್ತು. ಆದರೆ ಈಗ ಈ ನಿಯಮವನ್ನು ಬದಲಾಯಿಸಲಾಗಿದೆ. ನೋಡಿ, ನೀವು ಇಂದಿನಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ITR ಸಲ್ಲಿಸಲು ನೀವು ದಾಖಲಾತಿ ಐಡಿಯನ್ನು ಬಳಸೋದಕ್ಕಾಗಲ್ಲ. ಆದರೆ ಈ ಮೊದಲು ನೀವು ITR ಭರ್ತಿ ಮಾಡೋದಕ್ಕೆ ಆಧಾರ್ ಕಾರ್ಡ್ ದಾಖಲಾತಿ ಬಳಸಬಹುದಿತ್ತು. ಆಧಾರ್ ಕಾರ್ಡ್ ದಾಖಲಾತಿ ಐಡಿಯನ್ನ ನೀವು ಯೂಸ್ ಮಾಡಬಹುದಿತ್ತು. ಆದ್ರೆ ಈಗ ಆಗಲ್ಲ ಸ್ನೇಹಿತರೆ. ಒಂದು ITR ಇನ್ನೊಂದು ಪಾನ್ ಕಾರ್ಡ್ಗೆ ಆಗಲ್ಲ. ಇದು ಸ್ನೇಹಿತರೆ ಬಂದಿರುವಂತಹ ಎರಡು ಹೊಸ ನಿಯಮಗಳಾಗಿದೆ. ಇದು ಸದ್ಯಕ್ಕೆ ಸ್ವಲ್ಪ ಚೇಂಜಸ್ ಆಗಿರುವಂತದ್ದು ಆಧಾರ್ ಕಾರ್ಡ್ ಅಲ್ಲಿ. ನಿಮ್ಗೆ ಏನಾದ್ರೂ ಬೇರೆ ಡೌಟ್ಸ್ ಇದೆಯಾ? ಈಗ ಯಾರಾದ್ರೂ ಗೃಹಲಕ್ಷ್ಮಿ ಯೋಜನೆ ಹಣದ ಕುರಿತು ಸಾಕಷ್ಟು ಜನ ಈ ವಿಡಿಯೋ ನೋಡ್ತಿರೋದಾದ್ರೆ ನಿಮ್ಗೆ ಹಣ ಏನಾದ್ರೂ ಜಮಾ ಆಗಿದೆಯಾ ಇಲ್ಲ ಅನ್ನೋದನ್ನ ಪ್ರತಿಯೊಬ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾಕಂದ್ರೆ DK ಶಿವಕುಮಾರ್ ಅವರು ನಾವು ಜಮಾ ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ.